ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಪ್ರಕರಣ. ಉಡುಚಣದ ಶಾಂತಲಿಂಗ ಶ್ರೀ ಸ್ಪಷ್ಟನೆ ಜೀವ ಬೆದರಿಕೆ ಆರೋಪ. ಪ್ರಕಾಶ್ ಭೂಶೆಟ್ಟಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು. ಗಾಳಿಯಲ್ಲಿ ಗುಂಡು ಹಾರಿಸಿದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿರುವ ಆರೋಪಗಳ ಬಗ್ಗೆ ಉಡುಚಾಣದ ಶಾಂತಲಿಂಗ ಶ್ರೀ ಅವರು ಸ್ಪಷ್ಟನೆ ನೀಡಿದ್ದು, ಈ ವಿಷಯವನ್ನು ತಪ್ಪಾಗಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ನಡುವೆ ಜೀವ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿ ಪ್ರಕಾಶ್ ಭೂಶೆಟ್ಟಿ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಗೆ ಶಾಂತಲಿಂಗ ಶ್ರೀ ಅವರು ದೂರು ದಾಖಲಿಸಿದ್ದಾರೆ. ಅದಕ್ಕೆ ತಮ್ಮಲ್ಲಿ ಇನ್ನೊಂದು ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳೋದೇನಪ್ಪಾ ಅಂತ ನಮ್ಮ ಸಮಸ್ತ ಭಕ್ತರಿಗೆ ಏನಪ್ಪಾ ಅಂದ್ರೆ ಹಿಂದಕ್ಕ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ, ಎಂತ ಮಹಾತ್ಮರಿಗೂ ಬಿಟ್ಟಿಲ್ಲ. ಸ್ವತಃ ನಮ್ಮ ಶಂಕರಲಿಂಗ ಮಹಾರಾಜ, ಚಂದ್ರಶೇಖರ ಮಹಾರಾಜ ಸಾಕಷ್ಟು ಕಷ್ಟಪಟ್ಟು ದುಡಿದ್ರು. ಅಂತ ಮಹಾತ್ಮರಿಗೆ ಏನಪ್ಪಾ ಅಂತಂದ್ರ ಸಾಕಷ್ಟು ದಾಂಗಲೆ ಮಾಡಿ ಏನೋ ಮಾಡಿ ಬಹಳ ಸಮಸ್ಯೆಗಳ ಅಂತ ಮಹಾತ್ಮ ಅಂತ ಕಾಯಕ ಯೋಗಿ ಬಂದದ. ಅದಕ್ಕ ಇವರು ಕೂಡ ನನಗ ಆ ತರ ತ್ರಾಸ ಕೊಡಕತ್ತಾರ, ಆ ತರ ಅಪವಾದಗಳು ಕೊಡತ್ತಾರ, ಇಲ್ಲ ಸಲ್ಲದ ಅಪವಾದಗಳು ಕೊಡಕತ್ತಾರ. ಅದಕ್ಕ ಭಕ್ತರು ಯಾರು ಕೂಡ ಇಂತ ಮಾತಿಗೆ ನಂಬಕ್ ಹೋಗ್ಬಾರ್ದು. ಯಾಕಪ್ಪ ಅಂತಂದ್ರ ಅದಕ್ಕೆ ನಾ ಅಷ್ಟೇ ಹೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಎಲ್ಲ ಅವ್ರು ಏನ್ ಕಷ್ಟ ಕೊಟ್ರು ನಾನು ಒಪ್ಕೋತೀನಿ, ಯಾರು ನಿಮ್ ಭಕ್ತರ ಸಲುವಾಗಿ. ಅದಕ್ಕ ನೀವೇನಪ್ಪಾ ಅಂತಂದ್ರ ನಾ ನಿಮ್ಮ ಮಗನಾಗಿ ನಿಮ್ಮ ಗುರು ಆಗಿ ಹೇಳ್ತೀನಿ. ನಾ ಇನ್ನೂ ತಕ್ಕ ತಪ್ಪು ಇನ್ ಮುಂದೆ ಕಾಲಕ್ಕೂ ಆಗಿಲ್ಲ, ಮಾಡೋದು ಇಲ್ಲ. ಆದ್ರೆ ಇವ್ರು ಏನಪ್ಪಾ ಅಂದ್ರೆ ಇಲ್ಲ ಸಲ್ಲದ ಅಪವಾದ ಮಾಡಕತ್ತಾರ. ಅದಕ್ಕೆ ನೀವು ಅದಕ್ಕೆ ತಲೆ ಕಿವಿ ಒಟ್ಟು ಕೊಡಕ್ ಹೋಗ್ಬೇಡ್ರಿ ಅಂತಕ್ಕಂತ ಮಾತನ್ನ ತಮಗೆಲ್ಲ ತಿಳಿ. ಇವಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಹೋಗೋದ್ರಲ್ಲಿ ನನ್ನ ಜಾತ್ರೆ ಮುಗಿದಾಗ ಒಂದ್ಸಲ ಒಬ್ಬ ಅಂದ್ರ ಅವನ ಹೆಸರು ಹೇಳೋಕಿತನು ಪ್ರಕಾಶ್ ಭೂಶೆಟ್ಟಿ ಅನ್ನೋ ಹುಡುಗ ವ್ಯಕ್ತಿ ಬಂದು ನನ್ನ ಮಠದಾಗ ನನ್ನ ಜಾತ್ರೆ ಆದ ಮರುದಿವ್ಸೆ ಬಂದು ಸ್ವಲ್ಪ ಅವ್ರು ಏನ್ ಮಾಡಿ ಬಂದಿದ್ದು ಮಾಡಿ ಬಂದು ಆ ಪಾಪ ನಮ್ಮ ಮಠದಾಗ ಸೇವಾ ಮಾಡ್ತಕ್ಕಂತ ವ್ಯಕ್ತಿಗೆ ಹೊಡೆದು ಬಡದು ಏನಪ್ಪಾ ಅಂತಂದ್ರ ದೌರ್ಜನ್ಯ ಮಾಡಿ ಹೋಗಿದ್ದ. ಹೋದ ಬಳಿಕ ಈಗ ನಿನ್ನೆ ದಿವಸ ಬಂದು ಒಂದು ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಮತ್ತ ಬಹಳ ತರ ಇದನ್ನ ಮಾಡ್ಕೊಂಡು ಒಂಥರ ಒಬ್ಬ ನಮ್ಮ PSI ಸಾಹೇಬರು ಎಲ್ಲಾ ಸಿಬ್ಬಂದಿ ಬಳಗ ಇದ್ದಾಗ ಅವಾಗ ಸಹಿತ ಬಂದು ಅದನ್ನ ಮಾಡಿದಾಗ ಅವ ಹೊಳ್ಳಿ ಹೋಗಿದ್ದ ಸಮಯದಿಂದ ಇವ ಪ್ರತಿದಿನ ಈ ತರ ಬರಾಕತ್ತಪ್ಪ ಅಂತಂದ್ರ ಅವನ ಹಿಂದ ಯಾರದಾರೋ ನನಗ ಅದ್ರ ಪ್ರಶ್ನೆ ನನ್ಗೆ ಗೊತ್ತಿಲ್ಲ. ಯಾರ್ದು ಆ ವಿಷಯ ನಾನ್ ತಮಗೆ ಹೇಳಕ್ ಹೋಗಲ್ಲ. ಆದ್ರೇನು ಅವ ಬಂದು ಹಿಂಗ್ ಮಾಡೋದ್ರಿಂದ ನನ್ನ ಪ್ರಾಣ ಭಯ ಅದ. ಯಾಕಂದ್ರ ನಾವು ಸನ್ಯಾಸಿಗಳು, ಅದಕ್ಕೆ ಆ ಟೈಮಿಗೆ ಯಾವ ಟೈಮಿಗೆ ಅವ್ರು ಏನ್ ಮಾಡ್ತಾರೋ ಏನೋ ನಮಗ್ ಗೊತ್ತಿಲ್ಲ. ಅದಕ್ಕೆ ನಮಗ ರಕ್ಷಣೆ ಬೇಕು ಅಂತ ಹೇಳಿ ನಾನು ಕಾನೂನಿನ ಮೊರೆ ಹೋಗ್ಬೇಕಂತೇಳಿ ಬಂದಿದ್ದಷ್ಟೇ. ಪೊಲೀಸರ ಸಮ್ಮುಖದಲ್ಲಿಯೇ ಕಲ್ಲು ತೂರಾಟಕ್ಕೆ ನಡೆಸಿದ್ರು ಅಂತ ಹೇಳ್ತಿದ್ರಿ. ಹೌದ್ರಿ, ಪೊಲೀಸರು ಅಲ್ಲೇ ಇದ್ರಿ, ಏನೋ ಕ್ರಮ ತಗೊಂಡ್ರಿ. ಅವ್ರು ತಗೊಂಡ್ಮೇಲೆ ಅವಾಗ ಅವ್ರು ತಗೊಂಡ್ಮೇಲೆ ಹೋದ. ಅಲ್ಲಿ ತನ ಅವನು ದೌರ್ಜನ್ಯ ಮಾಡ್ಕೋತೆ ಬಂದಾರ. ಹಿಂದಕ್ಕಾದ್ರೂ ಕೂಡ ಇಲ್ಲ ಸಲ್ಲದ ನನ್ನ ಮೇಲೆ ಅಪವಾದಗಳು ಸಾಕಷ್ಟು ಹೊರಿಸ್ಯಾರ. ಯಾಕೆ ಅಪವಾದಗಳು ಹೊರಿಸ್ತಾ ಇದ್ದಾರೆ? ನಿಮ್ಮ ಸಾಕಷ್ಟು ಮಠದ ಆಸ್ತಿ ಇದ್ರಿ. ಈಗ ಒಂದು ವರ್ಷದಾಗ ಸಾಕಷ್ಟು ಯಾರು ನಮಗಂತೂ ಯಾರು ಒಂದು ದುಡ್ಡು ಪಟ್ಟಿ ಕೊಟ್ಟಿಲ್ಲ. ಆದ್ರ ಅದ್ರ ದೌರ್ಜನ್ಯ ಮಾಡ್ಕೊಂಡು ಅದ್ರ ರೊಕ್ಕದ ಏನದ ಅಮಲ್ ಅಂತಾರ ಏನಂತಾರ ಆ ತರ ಅದನ್ನ ಏನಪ್ಪಾ ಅಂದ್ರ ಬಹಳ ಇದನ್ನಾಗಿ ಇದನ್ನ ಮಾಡಕತ್ತಾರ. ಅದಕ್ಕೆ ನಾವ್ ಅದ್ರಾಗ ಬರ್ಬೇಕು, ನಾವ್ ಇದ್ರಾಗ ಬರ್ಬೇಕು, ನಾವ್ ಅದ್ರಾಗ ಇದನ್ ಮಾಡ್ಬೇಕು ಅನ್ನೋ ಭಾವನೆ ಏನ್ ಮಾಡಕತ್ತಾರೋ ಏನ್ ಮಾಡಕತ್ತಾರೋ ಅವ್ರಿಗೆ ಗೊತ್ತು. ಅದಕ್ಕೆ ನಾವ್ ಏನ್ ಹೇಳಕತ್ತೀವಪ್ಪ ಅಂತಂದ್ರ ನಮ್ಮ ಪಾಡಿ ನಮ್ಮ ಮಠದಾಗ ನಾವು ಅದೀವಿ. ಯಾಕಂದ್ರೆ ನಮ್ದು ಸಾಕಷ್ಟು ನಮ್ಮ ಚಂದ್ರಶೇಖರ್ ಮಾರು ದುಡಿದು ಗಳಿಸಿರ್ತಕ್ಕಂಥ ಆಸ್ತಿ, ಅದು ಸ್ವಂತ ಗಳಿಸಿರ್ತಕ್ಕಂಥ ಆಸ್ತಿ. ಯಾವ ಭಕ್ತರು ಒಂದು ಪೈಯಾನೂ ಅಲ್ಲ, ಒಂದು ಪೈಸೆನೂ ಕೊಟ್ಟಿಲ್ಲ. ಇನ್ನು ತಕ್ಕ ಜಾತ್ರೆಗಳಾಗ್ತಾವಪ್ಪ ಅಂತಂದ್ರ ಆ ಜಾತ್ರೆ ಎಲ್ಲ ನಮ್ ಸ್ವಂತ ಮಠದ ಇದ್ರಲಿಂದೇ ಆಗ್ತಾವ. ಹೊಸದಾಗಿ ಯಾರ ಭಕ್ತರ ಸಂಬಂಧ ಇಲ್ಲ, ಏನು ಅಲ್ಲ, ಪ್ರೀತಿಗೆ ಸಂಬಂಧ. ಶ್ರೀಗಳು ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ದು ಏನಿತ್ತು ಅವಶ್ಯಕತೆ? ಗಾಳಿಯಲ್ಲಿ ಗುಂಡು ಹಾರಿಸುವುದು ಅಂದ್ರೆ ಇವನು ಇವಾಗ ನಂದು
ಲೈಸೆನ್ಸ್ ರಿನ್ಯೂವಲ್ ಹೋಗಿತ್ತು. ರಿನ್ಯೂವಲ್ ಹೋದ ಸಮಯಕ್ಕ ನಾನು ಟ್ರೈನಿಂಗ್ ಮಾಡ್ಕೋಬೇಕಾಗಿತ್ರಿ. ಆ ಟ್ರೈನಿಂಗ್ ಮಾಡ್ಕೋಬೇಕಾಗಿತ್ತು. ಟ್ರೈನಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ನನಗ ಇವು ಕೆಲವೊಂದು ಮಠದ ಕೆಲಸಗಳಿಂದ ನನಗ ಅದ ಟ್ರೈನಿಂಗ್ ಆಗ್ಲಿಲ್ಲ. ಹಿಂದಡೆ ನಾನು ಹೋಗಿ ಮಾಡ್ಕೊಂಡ್ ಬಂದೆ. ಮಾಡ್ಕೊಂಡ್ ಬಂದ್ಮೇಲೆ 4 ವರ್ಷ ನಂತರ ರಿನ್ಯೂವಲ್ ಮಾಡಿದ್ಮೇಲೆ ಅದು ಬಂದೂಕ್ ಸಿಕ್ತು. ಅಂದ್ರ ನಾನು ಏನಪ್ಪಾ ಅಂದ್ರ ಮಂದಿ ಒಳಗ ಅಲ್ಲಿ ಇಲ್ಲಿ ಹಾಕ್ಸಿಲ್ಲ ಅದು ಗುಂಡು. ಅದ್ ಎಲ್ಲಿ ಹಾಕ್ತೀನಪ್ಪ, ನಂದ್ 10 ಎಕರೆ ಮಠಾನೇ ಅದ್ರಿ. ಅಲ್ಲಿ ಯಾರು ಜನನು ಏನು ಯಾರ್ದು ಏನು ಇಲ್ಲೇ ಇಲ್ಲ. ನಾನು ಸ್ವಂತ ಮಠದಾಗ ನನ್ನ ಜಾಗ ಅಂದ್ರ 10 ಎಕರೆ ಹೊಲ ಅದ. ಅಲ್ಲಿ ನಾನು ಸುಮ್ ನೋಡ್ಬೇಕು. 4 ವರ್ಷ ಆಗ್ಯದ. ಯುದ್ಧ ಏನ್ ಚಾಲೋ ಅದೋ ಇಲ್ಲೋ, ಮನುಷ್ಯನಿಗೆ ರಕ್ಷಣೆಗೆ ಬೇಕಲ್ಲ. ನಾವೇನ್ ಇದನ್ ಮಾಡಿಲ್ಲ. ಅದು ಚಾಲೋ ಐತೋ ಇಲ್ಲೋ ರಿನ್ಯೂವಲ್ ಮಾಡಿಸ್ಬೇಕು ಅದಕ್ಕಂತೇಳಿ ಆ ಉದ್ದೇಶದಿಂದ ನಾ ಏನದ ಅದನ್ನು ಒಂದು ಬಟನ್ ಹೊಡೆದಾಗ ನೀವು ನೋಡಿರ್ಬೇಕಾರೆ ವಿಡಿಯೋದಾಗ ಒಂದ್ಸಲ ಹೊಡೆದ್ರ ಅದು ಹೋಗಿಲ್ಲ. ಅಂದ್ರ 2ನೇ ಸಲ ಹೊಡೆದಾಗ ಟಬ್ ಬಂದದ. ಅಟ್ ಮಾಡೋದಕ್ಕೆ ನನಗ ನನ್ನ ಮೇಲೆ ಪ್ರೀತಿ ಇರುವವರು ಏನೋ ಮಹಾತ್ಮರು ಅವ್ರು ಏನಾದ್ರು ವಿಡಿಯೋ ಮಾಡ್ಕೊಂಡು ಅದನ್ನ ಬಿಟ್ಟಾರ. ಅಷ್ಟೇ ಗೊತ್ತು ನನಗ. ಕೆಲವೊಂದ್ ಕಡೆ ಶ್ರೀಗಳು ಕುಡಿಯದ ಅಮಲಿನಲ್ಲಿ ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಎಲ್ಲ ಕಡೆ ಸುದ್ದಿ ಬಿತ್ತರವಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಸಮೀಪ ಇರುವಂತದ್ದು? ಸರ್, ನಾನು ಅದನ್ನ ಇದನ್ನ ತ್ಯಜಿಸಿ ಅದ್ರ ನಾನು ಒಮ್ಮೆ ಇದನ್ನ ಆದಾಗ ಮೋಸ ಆದಾಗ ನಾ ಅದನ್ನ ತ್ಯಜಿಸಿ ಮಠಕ್ಕ ನಾ ಈ ಒಳ್ಳೆ ದಾರಿಯಾಗ ಹೊಂಟಿನಿ, ಒಳ್ಳೆ ದಾರಿಗೆ ಹೋಗ್ತೀನಿ ಅಂತಕ್ಕಂತ ಪ್ರಮಾಣನು ಮಾಡ್ತೀನಿ, ಮಾಡೀನಿ. ಹಂಗ ಅದೀನೇನ. ಆದ್ರೆ ಅವ್ರು ಇಲ್ಲ ಸಲ್ಲದ ಅಪವಾದ ಅಂತ ಏನಾರ ಸರ್, ಇಲ್ಲಿದ್ದು ಇಲ್ಲಾರ್ದು ಏನೇನೋ ಉಡ್ಸ್ಕೊಂಡು ಹೇಳಾಕತ್ತಾರ ಮತ್ತ ಅವ್ರ ಅಪಪ್ರಚಾರ ಮಾಡಕತ್ತಾರ ಅಂದ್ರೆ ನಾ ಏನ್ ಮಾಡಕ್ಕಾಗತ್ತೆ ಹೇಳ್ತಾರ. ಸಾಕಷ್ಟು ಸರ್, ಸಾಕಷ್ಟು. ಒಂದ್ ತರ ಅಲ್ರಿ, ಏಸ್ ತರ ಪ್ರಯತ್ನ ಅಂದ್ರ ಸಾಕಷ್ಟು ತರ ಪ್ರಯತ್ನ ಸರ್. ಒಟ್ಟು ನನ್ನ ಅಲ್ಲಗಳಿಬೇಕು, ಒಟ್ಟು ನನ್ ಮಠದ ಹೆಸರು ನಂದ ಅನ್ನೋಕ್ಕಿಂತ ಊರ ಹೆಸರು ಅವರೇ ಕಳೆದ್ರು, ಮಠದ ಹೆಸರು ಅವರೇ ಕಳೆದ್ರು, ನನ್ನ ಹೆಸರು ಕಳೆದ್ರು. ಅವ್ರ ಹೆಸರು ಏನ್ ಉಟ್ರ ಮಠದ ಹೆಸರು ನಾನ್ ಹಾಳು ಮಾಡೀನಿ, ಕಪ್ಪು ಚುಕ್ಕೆ ತಂದಿನಿ. ನಾ ಕಪ್ಪು ಚುಕ್ಕೆ ತಂದಿಲ್ಲ ಸರ್, ಅವ್ರ ತಂದ. ನಾ ಅವ್ರದ್ದು ನಂದೇನು ಕಪ್ಪು ಚುಕ್ಕೆ ತರದ ಕೆಲಸ ಮಾಡಿದ್ದಕ್ ನಾ ಒಪ್ಕೊಂಡು ನಾ ಏನದ ನಾ ಒಳ್ಳೆ ದಾರಿ ಒಳಗ್ ಹೊಂಟೀನಿ, ಒಳ್ಳೆ ಮಾರ್ಗದಾಗ ಹೊಂಟೀನಿ, ಒಳ್ಳೆ ದಾರಿ ಭಕ್ತರು ಹಿಡ್ಕೊಂಡು ಹೊಂಟೀನಿ, ಎಲ್ಲಾ ಭಕ್ತರ ಪ್ರೀತಿಯಿಂದ ಹೊಂಟೀನಿ. ಆದ್ರೆ ನನಗಿಲ್ಲ ಸಲ್ಲದ ಅಪವಾದ ಕೊಟ್ಟು ಇವ್ರು ಏನಪ್ಪಾ ಅಂತಂದ್ರೆ ನನಗ ಒಟ್ಟ ಅಲ್ಲಗಳಾಕತ್ತಾರ. ಇಲ್ಲ ಶ್ರೀಗಳ ವಿರುದ್ಧ ರಾಜಕೀಯ ಷಡ್ಯಂತ್ರ ಏನಾದ್ರು ನಡೀತಾ ಇದೆ ಹಿಂದ್ಗಡೆ? ಅದು ಸರ್ ಅವರು ಮುಖ ಅರ್ಥ ಆಗಲ್ಲ ನಮ್ಗ. ಯಾವ್ದು ಯಾರು ಏನು ನಾವ್ ಯಾರ ಬಗ್ಗೆನು ರಾಜಕೀಯದ್ರ ಬಗ್ಗೆ ಏನು ಅನ್ನಕ್ ಹೋಗಲ್ಲ. ಅವರು ಮಹಾತ್ಮರು ನಾ ಏನು ಹೇಳಕ್ಕಾಗಲ್ಲ ಅಷ್ಟೇ ತಮಗೆ ಹೇಳುದು. ಒಟ್ಟಾರೆಯಾಗಿ ಈಗ ತಾವು ತಮ್ಮ ಭಕ್ತರಿಗೆ ಏನ್ ಹೇಳ್ತೀರಿ? ನೋಡಿ ಸರ್, ನಮ್ ಭಕ್ತರಿಗೆ ನಾನು ನನ್ ಮೇಲ ಬಹಳ ಅಪಾರ ಪ್ರೀತಿ. ಎಲ್ಲಾ ಭಕ್ತರು ಅದಾರ, ಎಲ್ಲರೂ ಅದಾರ. ನಾ ಅವರೇ ಹೆಸರ ಇವ್ರ ಹೆಸರ ಅನ್ನಂಗಿಲ್ಲ. ಎಲ್ಲಾ ಭಕ್ತರ ಪ್ರೀತಿ ಅದಾರ. ನಾ ಎಲ್ಲರ ಭಕ್ತರ ಪ್ರೀತಿಗೆ ಒಳ್ಳೆ ನಂಬಿಕೆಯಿಂದ ನಡ್ಕೊಂಡು ಹೊಂಟೀನಿ, ನಡ್ಕೊಂಡು ಹೋಗ್ತೀನಿ ಅಂತಕ್ಕಂತ ಮಾತನ್ನ ಈ ಮುಖಾಂತರ ತಮಗೆಲ್ಲ ತಿಳಿಸ್ತೀನಿ. ಒಟ್ಟು ನನ್ಗೆ ರಕ್ಷಣೆ ಬೇಕು. ಯಾಕಪ್ಪ ಅಂತಂದ್ರೆ ಜೀವ ಭಯ. ಯಾಕಂದ್ರೆ ಯಾವಾಗ ಯಾರು ಬರ್ತಾರೋ ಯಾಕಡೆ ಬರ್ತಾರೋ ಏನ್ ಮಾಡ್ತಾರೋ ಅನ್ನೋದು ಒಂಥರ ರಾತ್ರಿ ಧಡಗ್ಗನೆ ಎದ್ದು ಕುಂಡ್ರಾಗ ಆಗ್ತದ. ಆ ತರ ಟೈಪ್ ಭಯ ಹುಡ್ಸ್ಯಾರ. ಆ ಟೈಪ್ ಗುಂಡಾಗಿರಿ ಮಾಡ್ತಾರ, ದೌರ್ಜನ್ಯ ಮಾಡುದು ಅವೆಲ್ಲ ಯಾಕ್ರಿ ಸರ್? ನಾ ಸನ್ಯಾಸಿ. ಈ ಸದ್ಯಕ್ಕೆ ಸಾಕಷ್ಟು ಜನ ಬರ್ತೀನಂದ್ರು ಕೂಡ ಎಲ್ಲರಿಗೂ ಬ್ಯಾಡ ಅಂದೆ ನಾನು. ಯಾಕ ನಾವು ಸ್ವಾಮಿಗಳು ನಾವೇ ಕೂತು ನೀವೆಲ್ಲರೂ ಬರೀಪ್ಪ ನನಗೆ 200 ಮಂದಿ ಬರುತ್ತಾರ ರೆಡಿ ಆಗಿತ್ತು ಹೆಣ್ಣುಗೊಂಡು. ಯಾರು ಬರ್ಬೇಡ್ರಪ್ಪ, ದಯವಿಟ್ಟು ಬರ್ಬೇಡ್ರಿ. ನಾವ್ ಒಬ್ಬ ಬಂದದ, ನನಗ್ ಬಂದದ, ನೀವ್ಯಾಕ ಪಾಪ ನಿಮ್ದು ಇದನ್ನ ನೀವ್ ಯಾರು ಬರ್ಬೇಡ್ರಿ. ನಾವ್ ಒಬ್ಬನೇ ಬಂದಿದ್ದು. ಅದಕ್ಕೆ ನಾವ್ ಒಬ್ಬನೇ ಅಂದ್ರೆ ನನ್ ಜೋಡಿ ಒಂದ್ 2 ಶಿಷ್ಯರ ಅವರು ಡ್ರೈವರ ಅವರು ಇವರು ಬಂದಾರ ಅಷ್ಟೇ. ಮತ್ ಯಾರನ್ನೂ ಕರ್ಕೊಂಡ್ ಬಂದಿಲ್ರಿ, ನಾವ್ ಒಬ್ಬನೇ ಬಂದಿದ್ದು. Let's blow it all.